ವಾಟ್ಸ್ಆ್ಯಪ್ ಅಪ್ಲಿಕೇಶನ್ ಬಗ್ಗೆ ನೀವು ಕೇಳಿಯೇ ಇರ್ತೀರ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ವಾಟ್ಸ್ಆ್ಯಪ್ ಮೊಬೈಲ್ ಫೋನ್ನಲ್ಲಿ ಮೆಸೇಜ್ ಕಳಿಸುವ ಆ್ಯಪ್. ಆದರೆ ಬರೀ ಮೆಸೇಜ್ ಕಳಿಸೋದರ ಜೊತೆಗೆ ಫೋಟೋಸ್, ವಿಡಿಯೋಸ್, ಲೊಕೇಶನ್, ಕಾಂಟ್ಯಾಕ್ಟ್, PDF ಡಾಕ್ಯುಮೆಂಟ್ಸ್ ಮತ್ತು ಹಲವಾರು ಥರದ ಮೀಡಿಯಾ ಫೈಲ್ಸ್ಗಳನ್ನು ವಾಟ್ಸ್ಆ್ಯಪ್ನಲ್ಲಿ ಕಳಿಸ್ಬೋದು. ಇದಷ್ಟೇ ಅಲ್ಲ, ವಾಟ್ಸ್ಆ್ಯಪ್ನಲ್ಲಿ ಇನ್ನೂ ಸಾಕಷ್ಟು ಫೀಚರ್ಸ್ಗಳು ಇದೆ. ಆದರೆ ವಾಟ್ಸ್ಆ್ಯಪ್ ಬಳಕೆ ಮಾಡೋದಕ್ಕೆ ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್, ಮೊಬೈಲ್ ನಂಬರ್ ಹಾಗೆ ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕು. ಇದಿಷ್ಟು ಇತ್ತು ಅಂದರೆ ವಾಟ್ಸ್ಆ್ಯಪ್ ಬಳಕೆ ಮಾಡೋದು ಬಹಳನೇ ಸುಲಭ. ಈ ವಿಡಿಯೋದಲ್ಲಿ ನಾನು ವಾಟ್ಸ್ಆ್ಯಪ್ನ ನಿಮ್ಮ ಮೊಬೈಲ್ಗೆ ಹೇಗೆ ಇನ್ಸ್ಟಾಲ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ವಾಟ್ಸ್ಆ್ಯಪನ್ನು ಹೇಗೆಲ್ಲ ಬಳಸ್ಬೋದು ಅಂತ ಡಿಸ್ಕಸ್ ಮಾಡೋಣ. ಈಗ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ. ನೀವು ಆ್ಯಪಲ್ ಮೊಬೈಲ್ ಫೋನ್ನ ಬಳಕೆ ಮಾಡ್ತಾ ಇದ್ದರೆ ಆ್ಯಪ್ ಸ್ಟೋರ್ಗೆ ಹೋಗಿ ವಾಟ್ಸ್ಆ್ಯಪ್ ಅಂತ ಸರ್ಚ್ ಮಾಡಿ. ವಾಟ್ಸ್ಆ್ಯಪ್ ಆ್ಯಪ್ ಮುಂದೆ ಕಾಣೋ ಇನ್ಸ್ಟಾಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಈಗಾಗಲೇ ಇನ್ಸ್ಟಾಲ್ ಮಾಡಿರೋದ್ರಿಂದ ಓಪನ್ ಬಟನನ್ನು ಕ್ಲಿಕ್ ಮಾಡ್ತೀನಿ. ಈಗ ವೆಲ್ಕಮ್ ಟು ವಾಟ್ಸ್ಆ್ಯಪ್ ಅನ್ನೋ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗೆ ಕಾಣ್ತಾ ಇರೋ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅನ್ನೋ ಹಸಿರು ಬಟನನ್ನು ಕ್ಲಿಕ್ ಮಾಡಿ. ಮುಂದಿನ ಪೇಜ್ನಲ್ಲಿ ವಾಟ್ಸ್ಆ್ಯಪ್ ನಿಮಗೆ ನೋಟಿಫಿಕೇಶನ್ ಕಳಿಸೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಇಲ್ಲಿ ಅಲೋ ಅನ್ನೋ ಬಟನನ್ನು ಒತ್ತಿ. ಈಗ ವಾಟ್ಸ್ಆ್ಯಪ್ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ಮುಂಚೆನೇ ಹೇಳಿದ ಹಾಗೆ ವಾಟ್ಸ್ಆ್ಯಪ್ ಬಳಕೆ ಮಾಡೋದಕ್ಕೆ ನಿಮ್ಮ ಫೋನ್ ನಂಬರ್ ಕೊಡಲೇಬೇಕು. ಹಾಗಾಗಿ ಇಲ್ಲಿ ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ನೀವು ಕೊಟ್ಟಿರೋ ನಂಬರ್ ಸರಿಯಾದ ಫೋನ್ ನಂಬರೇನಾ ಅಂತ ಒಂದು ಮೆಸೇಜ್ ಪಾಪಪ್ ಆಗುತ್ತೆ. ಎಸ್ ಬಟನನ್ನು ಕ್ಲಿಕ್ ಮಾಡಿ. ವಾಟ್ಸ್ಆ್ಯಪ್ನಲ್ಲಿ ವೆರಿಫಿಕೇಷನ್ ಅನ್ನೋದು ಬಹಳನೇ ಮುಖ್ಯವಾದ ಸ್ಟೆಪ್. ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಿ. ನಾನು ಈ ವಿಡಿಯೋದಲ್ಲಿ 2 ಸ್ಟೆಪ್ಗಳನ್ನು ತೋರಿಸ್ತೀನಿ. ಮೊದಲನೇ ಸ್ಟೆಪ್ನಲ್ಲಿ ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸ್ಆ್ಯಪ್ನಿಂದ ಒಂದು ಕರೆ ಬಂದು ವೆರಿಫೈ ಆಗುತ್ತೆ. ಇದನ್ನು ಮಾಡೋದಕ್ಕೆ ಕಂಟಿನ್ಯೂ ಬಟನನ್ನು ಕ್ಲಿಕ್ ಮಾಡಿ. ಈಗ ವಾಟ್ಸ್ಆ್ಯಪ್ ನಿಮ್ಮ ಫೋನ್ ಕಾಲ್ ಲಾಗ್ಸ್ಗೆ ಆಕ್ಸೆಸ್ ಕೇಳುತ್ತೆ. ಅಲೋ ಅಂತ ಕ್ಲಿಕ್ ಮಾಡಿ. ಈಗ ವಾಟ್ಸ್ಆ್ಯಪ್ ಮೂಲಕ ಕರೆ ಮಾಡೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಇದನ್ನು ಕೂಡ ಅಲೋ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ನಂಬರ್ಗೆ ವಾಟ್ಸ್ಆ್ಯಪ್ನಿಂದ ಒಂದು ಆಟೋಮೇಟೆಡ್ ಫೋನ್ ಕಾಲ್ ಬರುತ್ತೆ. ಇದರಿಂದ ನಿಮ್ಮ ನಂಬರ್ ತಾನಾಗೆ ವೆರಿಫೈ ಆಗುತ್ತೆ. ಹಾಗೆ ಎರಡನೇ ಮೆಥಡ್ನಲ್ಲಿ ವೆರಿಫೈ ಮಾಡೋದಕ್ಕೆ SMS ಮೂಲಕ ಕೋಡನ್ನು ನಿಮ್ಮ ನಂಬರ್ಗೆ ಕಳಿಸಿ ವೆರಿಫೈ ಮಾಡುತ್ತೆ. ಇಲ್ಲಿ ವೆರಿಫೈ ವಿತ್ SMS ಅನ್ನೋ ಬಟನನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ನಂಬರ್ಗೆ ಒಂದು 6 ಸಂಖ್ಯೆಯ ಕೋಡ್ ಬರುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ. ಕೆಲವು ಸೆಕೆಂಡ್ಗಳಲ್ಲಿ ವೆರಿಫೈ ಕಂಪ್ಲೀಟೆಡ್ ಅನ್ನೋ ಮೆಸೇಜ್ ಕಾಣಿಸುತ್ತೆ. ಈಗ ಒಂದು ಚಿಕ್ಕ ಪಾಪಪ್ ಸ್ಕ್ರೀನ್ನಲ್ಲಿ ವಾಟ್ಸ್ಆ್ಯಪ್ ನಿಮ್ಮ ಫೋನ್ನಲ್ಲಿ ಈಗಾಗಲೇ ಸೇವ್ ಆಗಿರೋ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳು ಹಾಗೆ ಗ್ಯಾಲರಿಯಲ್ಲಿ ಇರೋ ಫೋಟೋಸ್ ಹಾಗೂ ವಿಡಿಯೋಗಳಿಗೆ ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಮುಂದಿನ ಪೇಜ್ನಲ್ಲಿ ಮತ್ತೆ ನಿಮ್ಮ ಕಾಂಟ್ಯಾಕ್ಟ್, ಮ್ಯೂಸಿಕ್ ಹಾಗೂ ಆಡಿಯೋ ಮತ್ತೆ ನಿಮ್ಮ ಫೋಟೋ, ವಿಡಿಯೋ ಹಾಗೆ ಬೇರೆ ಮೀಡಿಯಾಗಳಿಗೆ ಆಕ್ಸೆಸ್ ಮಾಡೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಎಲ್ಲದಕ್ಕೂ ಅಲೋ ಬಟನನ್ನು ಕ್ಲಿಕ್ ಮಾಡಿ. ನೀವು ಈ ಮುಂಚೆ ಗೂಗಲ್ನಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಸೇವ್ ಮಾಡಿದರೆ ಅದನ್ನು ಆಕ್ಸೆಸ್ ಮಾಡೋದಕ್ಕೆ ವಾಟ್ಸ್ಆ್ಯಪ್ ನಿಮ್ಮ ಹತ್ರ ಪರ್ಮಿಷನ್ ಕೇಳುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈಗ ಮುಂದಿನ ಪೇಜ್ನಲ್ಲಿ ವಾಟ್ಸ್ಆ್ಯಪ್ನಲ್ಲಿ ಪ್ರೊಫೈಲ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಮ ಫೋಟೋ ಹಾಗೂ ನಿಮ್ಮ ಹೆಸರನ್ನು ಕೇಳುತ್ತೆ. ಇಲ್ಲಿ ನಿಮ್ಮ ಫೋಟೋವನ್ನು ಈ ಕ್ಯಾಮ್ರಾ ಥರ ಕಾಣೋ ಬಟನನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಹಾಗೆ ಈ ಕೆಳಗೆ ಕಾಣ್ತಾ ಇರೋ ಬ್ಲ್ಯಾಂಕ್ ಸ್ಪೇಸಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ಈಗ ನಿಮ್ಮ ಇಮೇಲ್ ID-ಯನ್ನು ವಾಟ್ಸ್ಆ್ಯಪ್ ಕೇಳುತ್ತೆ. ಇದು ಬೇಕಾದರೆ ನೀವು ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಇದನ್ನು ಕೆಳಗೆ ಕಾಣ್ತಾ ಇರೋ ಸ್ಕಿಪ್ ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಹೋಗ್ಬೋದು. ನಾನು ಇಲ್ಲಿ ಇಮೇಲ್ ID-ಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ಆ್ಯಡ್ ಇಮೇಲ್ ಅಂತ ಕ್ಲಿಕ್ ಮಾಡ್ತೀನಿ. ಮುಂದಿನ ಪೇಜ್ನಲ್ಲಿ ನಿಮ್ಮ ಇಮೇಲ್ ID-ಯನ್ನು ಟೈಪ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ID-ಗೆ ಮತ್ತೆ 6 ಸಂಖ್ಯೆಯ ವೆರಿಫಿಕೇಷನ್ ಕೋಡ್ ಬರುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದ್ರೆ ವೆರಿಫಿಕೇಷನ್ ಕಂಪ್ಲೀಟ್ ಅಂತ ಬರುತ್ತೆ. ಈಗ ಇನಿಷಿಯಲೈಸಿಂಗ್ ಅಂತ ಒಂದು ಪೇಜ್ ಬರುತ್ತೆ. ಕೆಲವು ಸೆಕೆಂಡ್ಗಳ ನಂತರ ನಿಮ್ಮ ವಾಟ್ಸ್ಆ್ಯಪ್ ಚಾಟ್ ಪೇಜ್ ಓಪನ್ ಆಗುತ್ತೆ. ಈಗ ವಾಟ್ಸ್ಆ್ಯಪ್ ಎಲ್ಲ ಥರ ವೆರಿಫಿಕೇಷನ್ ಆಗಿ ರೆಡಿಯಾಗಿದೆ. ಹೀಗೆ ವಾಟ್ಸ್ಆ್ಯಪನ್ನು ನೀವು ನಿಮ್ಮ ಮೊಬೈಲ್ ಫೋನ್ಗೆ ಸುಲಭವಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ವಾಟ್ಸ್ಆ್ಯಪ್ ಬಳಕೆ ಬಗ್ಗೆ ನಿಮಗೆ ಯಾವುದೇ ಥರದ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ತಂತ್ರಜ್ಞಾನದ ಕುರಿತು ಕನ್ನಡದಲ್ಲಿ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ ಟೆಕ್ ಟಾಕ್ ಇನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.